ಅಮ್ಮ, ಸರಸ್ವತಿ ಅಮ್ಮ, ಇವತ್ತು ದೇವರ ನೈವೇದ್ಯಕ್ಕೆ ಪಾಯಸ ಮಾಡಿ, ಈಗಲೇ ಮಾಡಿ. ಈಗ್ಲೇನಾ? ಸ್ವಲ್ಪ ಹೆಚ್ಚಿಗೆನೇ ಮಾಡಿ. ಪಾಯಸ ಹೆಚ್ಚಿಗೆ ಮಾಡಬೇಕಾ? ಅಲ್ವೋ, ಬೈಕೆ ಶುರು ಆಗಬೇಕಾಗಿದ್ದು ಸರಸ್ವತಿಗೆ, ನಿನಗೆಂತ ಬೈಕೇನೋ? ಲೇ ಗೋಪಿ, ಪಾಪ ಮಗು ಅಪರೂಪ ಕೇಳ್ತಾ ಇದ್ದಾನೆ, ಅದಕ್ಕೂ ಕಾರಣ ಕೇಳಬೇಕೇ? ಹೌದು, ಅವನಿಗೆ ಊಟಕ್ಕಿಂತ ಉಪವಾಸನೇ ಇಷ್ಟ. ಇವತ್ತ್ಯಾಕೋ ಹೆಚ್ಚು ಪಾಯಸ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಯಾಕಪ್ಪ, ಹೋಳಿಗೆ ಮಾಡಿದ್ರೆ ಆಗಲ್ವಾ? ಪಾಯಸನೇ ಮಾಡಬೇಕಾ? ಲೇ ಗೋಪಿ, ಯಾಕೆ ಅವನನ್ನ ಕಾಡಿಸ್ತೀಯ? ಅವನು ಕೇಳ್ತಿರೋದೇ ಒಂದು ದೊಡ್ಡ ಹಬ್ಬ. ಹೌದು ಸೀತಕ್ಕ, ನನ್ನ ಮಗ ಇಷ್ಟಪಟ್ಟು ಕೇಳ್ತಿದ್ದಾನೆ ಅಂದರೆ ಅದು ಹಬ್ಬನೇ. ಸರಸ್ವತಿ, ನಿನ್ನ ಗಂಡ ಅಪರೂಪಕ್ಕೆ ಪಾಯಸ ಕೇಳ್ತಿದ್ದಾನೆ, ಹೋಗು ರುಚಿ ರುಚಿಯಾಗಿ ಪಾಯಸ ಮಾಡು. ಆಯ್ತಮ್ಮ. ವೆಂಕಟನಾಥ್ರೆ, ಭೀಮರಾಯರು ಬರಬೇಕು. ಮಹಾನುಭಾವ, ಮತ್ತೆ ನಿಮ್ಮನ್ನ ನೋಡ್ತೀವೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ನಾನು ತಪ್ಪು ಮಾಡಿದೆ ಸ್ವಾಮಿ, ನಿಮಗೆ ಅವಮಾನ ಮಾಡಿಬಿಟ್ಟೆ. ನನ್ನನ್ನು ದಯವಿಟ್ಟು ಈ ಸಂಕಟದಿಂದ ಕಾಪಾಡಿ. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಆ ಶ್ರೀಹರಿ ಇದ್ದಾನೆ. ಅಮ್ಮ, ಇವರು ಭೀಮರಾಯರು ಅಂತ ಮಹಾನ್ ದೈವ ಭಕ್ತರು, ಅನ್ನದಾತರು. ಇವರು ಅವರ ಭಾಮೈದ ಮುಕುಂದ ಅಂತ. ಓ, ಆ ದಿನ ಸತ್ಯನಾರಾಯಣ ಪೂಜೆಗೆ ಹೋಗಿ ಪ್ರಸಾದ ಸೇವನೆ ಮಾಡಿ ಬಂದರು ಅಂತ ಹೇಳಿದ್ಯಲ್ಲ, ಅವರೇನಾ? ಹೌದಮ್ಮ, ಇವ್ರ ಮನೆಗೇನೆ ನಾವು ಹೋಗಿದ್ದು. ಭೀಮರಾಯರೇ, ಇವರು ನನ್ನ ತಾಯಿ. ತಾಯಿ, ಇಂಥ ಮಗನನ್ನು ಪಡೆದ ನೀವೇ ಧನ್ಯ. ಈ ಮನೆಯೇ ವೈಕುಂಠ. ಶ್ರೀಹರಿ, ಅಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಹೊಗಳ್ತೀರಿ? ತಾಯಿ, ನಿಮ್ಮ ಮಗನ ಶಕ್ತಿಯನ್ನ ಎಷ್ಟು ಹೊಗಳಿದ್ರೂ ಸಾಲದು. ಕಲಿಯುಗದಲ್ಲಿ ಇಂಥ ಸತ್ಯವಂತರನ್ನ ನೋಡೋದೇ ಅಪರೂಪ. ಅರಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಆ ನಂತರ ಈ ನನ್ನ ಬಾಮೈದ ಮುಕುಂದ ತಿನ್ನೋ ಆಹಾರವೆಲ್ಲ ಹುಳುವಾಗಿ ಪರಿವರ್ತನೆ ಆಗ್ತಾ ಇದೆ. ಶ್ರೀಹರಿ, ಏನನ್ನು ತಿನ್ನಲಾಗದೆ ಉಪವಾಸದಿಂದ ನರಳ್ತಾ ಇದ್ದಾನೆ. ಪಾಪ ಪ್ರಜ್ಞೆಯಿಂದ ಕೊರಗ್ತಾ ಇದ್ದಾನೆ. ಮಹಾನುಭಾವ, ಅವತ್ತು ತಾವು ಯಾರು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಮಾಡಿದ ತಪ್ಪಿಗೆ ದೇವರು ಮರೆ ಹೋದರೂ ನನ್ನ ಕಷ್ಟ ತೀರಲಿಲ್ಲ. ಕೊನೆಗೆ ಪ್ರಾಣ ತೆಗೆದುಕೊಳ್ಳೋ ನಿರ್ಧಾರನೂ ಮಾಡಿದೆ. ಶ್ರೀಹರಿ, ಆ ದಿನ ನಾನು ಮಾಡಿದ ಒಂದು ಸಣ್ಣ ಪ್ರಮಾದದಿಂದ ನಿಮಗೆ ಈ ತೊಂದರೆ ಆಗಿದೆ. ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನಗರಿವಿಲ್ಲದೆ ಬಂದ ಅಗ್ನಿ ಸೂಕ್ತದಿಂದ ಆ ರೀತಿಯಾಗುತ್ತೆ ಅಂತ ನಾನು ಸಹ ಅನ್ಕೊಂಡಿರಲಿಲ್ಲ. ಪಾಪ, ಬಂದಿದ್ದವರೆಲ್ಲ ಎಷ್ಟು ನೊಂದುಕೊಂಡ್ರೋ ಏನೋ. ವೆಂಕಟನಾಥ್ರೆ, ನಾವು ನೀವು ಮಾಡಿದ ಅವಮಾನಕ್ಕೆ
ಎಷ್ಟು ಕ್ಷಮೆ ಕೇಳಿದ್ರೂ ಸಾಲದು. ಏನು ಮಾಡಿದ್ರು ಈ ಪಾಪ ಕಳ್ಕೊಳಕ್ಕೆ ಆಗ್ತಾ ಇಲ್ಲ. ಬೇರೆ ದಾರಿ ಕಾಣದೆ ನಿಮ್ಮಲ್ಲಿಗೆ ಬಂದಿದ್ದೀವಿ. ನನ್ನ ಬಾಮೈದನಿಗೆ ಈ ಸಂಕಟದಿಂದ ಮುಕ್ತಿ ಕೊಡಿಸಿ. ಅಣ್ಣ, ನನ್ನ ಕಾರಣದಿಂದ ಇವ್ರಿಗೆ ಸಂಕಟ ಬಂದಿದೆ. ಇವ್ರಿಗೆ ಮಂಗಳಾರತಿ ತಗೊಂಡ್ ಬಾ. ಸರಸ್ವತಿ, ಇವ್ರಿಗೆ 2 ಲೋಟ ತಂದು ಕೊಡು. ಹೆದರಬೇಡ ಮುಕುಂದ, ಭಗವಂತನಿಗೆ ನೈವೇದ್ಯ ಆಗಿದೆ. ನಿನಗೇನೂ ತೊಂದರೆ ಆಗೋದಿಲ್ಲ. ತಾಯಿ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಸ್ವೀಕಾರ ಮಾಡು. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ಇದು ಕೂಡ ಹುಳಾಗೋಯ್ತೇನೋ? ಇಲ್ಲ ಬಾವ, ಇದರಲ್ಲಿ ಹುಳ ಇಲ್ಲ. ಪಾಯಸವಾಗಿಯೇ ಕಾಣಿಸ್ತಾ ಇದೆ. ಹೌದಾ? ಹೌದು ಬಾವ, ಪಾಯಸ ಗಮ್ ಅಂತ ಇದೆ.